ಜೀವನದ ಒಂದು ಹಂತದಲ್ಲಿ ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಅದು ವೃತ್ತಿ ಆಗಿರಲಿ ಪ್ರವೃತ್ತಿ ಆಗಿರಲಿ ಅದು ನಮ್ಮ ಜೀವನಕ್ಕೆ ಆಧಾರ ಆಗಿರಬೇಕು ಅಂತ ಬಯಸ್ತೀವಿ. ಅದು ಸರಿ ಕೂಡ. ಅದಕ್ಕೆ ಹೇಳೋದು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಆದ್ರೆ ನಾವು ಮಾಡೋ ಕೆಲಸ ನಮ್ಮ ಹೊಟ್ಟೆಗೆ ತೊಂದರೆ ಆದ್ರೆ ಹೌದು, ನಾವು ಮಾಡುವಂತಹ ಉದ್ಯೋಗಕ್ಕೂ ನಮಗಿರುವಂತಹ ಆರೋಗ್ಯ ಅನಾರೋಗ್ಯಕ್ಕೂ ನಂಟಿದೆ ಅನ್ನೋದು ಈಗ ಕಂಡುಕೊಂಡಿರುವಂತಹ ಹೊಸದಾಗಿರೋ ಅಂಶ. ಹಾಗಾದ್ರೆ ನಾವು ಕೆಲಸ ಮಾಡೋದೇ ತಪ್ಪ? ಸಾಮಾನ್ಯವಾಗಿ ನಾವು ಆಡೋ ಮಾತು ನಮ್ಮ ಜೀವನ ಶೈಲಿ ನಮ್ಮ ಉದ್ಯೋಗವನ್ನ ಅವಲಂಬಿಸಿರುತ್ತಂತೆ. ಆದ್ರೆ ಈಗ ನಮ್ಮ ಆರೋಗ್ಯ, ನಮ್ಮ ದೈಹಿಕ ಸ್ಥಿತಿ, ನಮ್ಮ ಮಾನಸಿಕ ಸ್ಥಿತಿ ಎಲ್ಲವೂ ಕೂಡ ನಾವು ಮಾಡೋ ಕೆಲಸದ ಮೇಲೆ ಅವಲಂಬಿತವಾಗಿರುತ್ತಂತೆ. ಸಾಮಾನ್ಯವಾಗಿ ನೀವು ನೋಡಿರ್ತೀರಾ, ನಾವು ಮಾಡೋ ಕೆಲಸದಲ್ಲಿ ಸುಸ್ತು ಜಾಸ್ತಿ ಆಗೋದು, ಹೆದರಿಕೆ ಆಗೋದು, ಟೆನ್ಷನ್ ಆಗೋದು, ಸ್ಟ್ರೆಸ್ ಆಗೋದು, ಎಲ್ಲ ಒತ್ತಡದಿಂದ ಹೇಗೆ ಹೊರ ಬರಬೇಕು, ಯಾಕೆ ಇಷ್ಟು ಒತ್ತಡ ಅನುಭವಿಸ್ತೀವಿ, ಇದೆಲ್ಲದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಇಬ್ಬರು ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ ರಾಘವೇಂದ್ರ ಅಂತ. ರಾಘವೇಂದ್ರ ಅವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಶೀತಲ್ ಅಂತ. ಶೀತಲ್ ಅವರೇ, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕೆಲಸದಲ್ಲಿ ಒತ್ತಡ ಅಂದ್ರೆ ರಿಪೀಟೆಡ್ ಸ್ಟ್ರೈನ್ ಇಂಜುರಿ, RSI, ಅದರ ಸ್ಪೆಷಲಿಸ್ಟ್ ನೀವು.